तू बात करे यार ना मुझसे चाहे आँखों का पैगाम न ले मत कहना पगले ना एक ना ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮ್ಮ 15 ದಿನಗಳ ಒಂದು ಸ್ಕೀಯಿಂಗ್ ಕೋರ್ಸ್ ಮುಗಿದು ನಿನ್ನೆ ದಿನ ಗುಂಡೋಲ ಫೇಸ್ 1 ಸ್ಕೀಯಿಂಗ್ ಮಾಡಿದ್ದು ಆಯಿತು. ಸೊ ಇವತ್ತು ನಮ್ಮ ಟ್ರಿಪ್ನ ಕೊನೆ ದಿನ. ಗುಲ್ಮಾರ್ಗ್ ಬಿಟ್ಟು ಬೇರೆ ಏನಾದರೂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಉರಿ ಅನ್ನೋ ಒಂದು ಪ್ಲೇಸ್ ಕಡೆ ಹೊರಟಿದ್ವಿ. ಉರಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಉರಿ ಹತ್ರ ಇರೋ ಒಂದು ಕಮಾನ್ ಪೋಸ್ಟ್ ಅಂತ ಒಂದು ಊರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇರೋ ಬಾರ್ಡರ್ ಲೈನ್ನ ನೋಡ್ಬೋದು. ಇಷ್ಟು ದಿನ ಬರೀ ಸ್ನೋ ನೋಡಿ ನಮಗೆ ಆ ವೈಟ್ ಕಲರ್ ಬಿಟ್ಟರೆ ಬೇರೆ ಕಲರ್ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಈ ಗ್ರೀನರೀಸ್ ಎಲ್ಲ ನೋಡ್ತಾ ನಮ್ಗೆ ಸ್ವಲ್ಪ ಐ ರಿಲೀಫ್ ಸಿಗ್ತಾ ಇದೆ. ಗುಲ್ಮಾರ್ಗಿಂದ ಊರಿಗೆ ಹೋಗುವಂಥ ರೋಡಲ್ಲಿ ತುಂಬಾ ಸುಂದರವಾಗಿರುವಂತಹ ವ್ಯಾಲಿಗಳನ್ನ ನೋಡ್ಬೋದು. ಆ ವ್ಯಾಲಿಗಳ ಮಧ್ಯೆ ಇರುವಂತಹ ಹಳ್ಳಿಗಳು, ಆ ಹಳ್ಳಿ ಜನರ ಜೀವನ, ಇದೆಲ್ಲ ಒಂಥರ ಹೊಸ್ದಾಗಿ ಅನ್ನಿಸ್ತಾ ಇದೆ. ಇವಾಗ ತಾನೇ ಉರಿ ಅನ್ನೋ ಒಂದು ಸ್ಮಾಲ್ ಟೌನ್ ಬಂದಿದ್ದೀವಿ. ಸೊ ಬೆಳಗಿಂದ ಟಿಫನ್ ಕೂಡ ಮಾಡಿಲ್ಲ, ಫ್ರೂಟ್ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಪೋಸ್ಟ್ಗಳು ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯಾವಾಗಲೂ ಮಿಲಿಟ್ರಿ ವೆಹಿಕಲ್ಸ್ಗಳು ಓಡಾಡ್ತಾನೆ ಇರುತ್ತೆ. ಹಾಗೆ ಹೋಗ್ತಾ ದಾರಿಲಿ ಇಲ್ಲೊಂದು ಜಾಗ ನೋಡೋದಕ್ಕೆ ಸಿಕ್ತು. ಪಾಕಿಸ್ತಾನದ ಗಾಡಿಗಳು ಅಂದರೆ ಈ ಲಾರಿ, ಕೆಲವು ಟ್ರಕ್ಗಳನ್ನ ತುಂಬ ಹಿಂದೆ ಸೀಸ್ ಮಾಡಿರೋವಂಥದ್ದು. ಎಷ್ಟು ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿ ತಮ್ಮ ಟ್ರಕ್ಗಳನ್ನ ಇಟ್ಕೊಂಡಿದ್ದಾರೆ ನೋಡಿ. ಸೀಸ್ ಆಗಿ ಇವಾಗ ಗುಜರಿ ಸೇರ್ಕೊಂಡಿದೆ. ಬಾರ್ಡರ್ ಲೈನ್ ಬಂದಿದ್ವಿ. ಈ ಹಳ್ಳಿ ಹೆಸರು ಕಮಾನ್ ಪೋಸ್ಟ್ ಅಂತ. ಇದು ಇಂಡಿಯಾದ ಬಾರ್ಡರ್ ಲೈನ್. ಇಲ್ಲಿಂದ ಆ ಕಡೆ ಇರೋದು ಪಾಕಿಸ್ತಾನ ಆಕ್ರಮಿಸ್ಕೊಂಡಿರುವಂತಹ ಕಾಶ್ಮೀರ್ POK. ಸೊ ಇಲ್ಲಿ ಬರೋದಕ್ಕೆ ಟೈಮ್ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಿಮಗೆ ಸಂಜೆ 5 ಗಂಟೆ ಮೇಲೆ ಟೂರಿಸ್ಟ್ ವೆಹಿಕಲ್ಗಳನ್ನ ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ಸೊ ನಮಗೆ ವೆಹಿಕಲ್ ಡೀಟೇಲ್ಸು, ನಮ್ಮ ಡೀಟೇಲ್ಸು ಎಲ್ಲ, ಮತ್ತು ಇಷ್ಟೇ ಗಂಟೆಗೆ ವಾಪಸ್ ಬರಬೇಕು ಅಂತೇಳಿ ಒಂದು ಸ್ಲಿಪ್ ಹಾಕಿ ಕೊಡ್ತಾರೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಮಿಲ್ಟ್ರಿಯವರೇ ಈ ಜಾಗನ ಮೇಂಟೈನ್ ಮಾಡ್ತಾ ಇರೋದು. ಸೊ ಇಲ್ಲೊಂದು ಮ್ಯೂಸಿಯಂ ಇದೆ ನೋಡಿ. ಇಲ್ಲಿನ ಸುತ್ತಮುತ್ತ ಆಗಿನ ಕಾಲದ ಜನಗಳು ಬಳಸ್ತಿದ್ದಂತಹ ವಸ್ತುಗಳನ್ನ ಇಲ್ಲಿ ಮ್ಯೂಸಿಯಮಲ್ಲಿ ನೋಡೋದಕ್ಕೆ ಇಟ್ಟಿದ್ದಾರೆ. ಬಾಂಗ್ಲಾ ಪಾಕಿಸ್ತಾನ ವಿಭಜನೆ ಆಗೋಕ್ಕೂ ಮುಂಚೆ ನಮ್ಮ ಅಖಂಡ ಭಾರತ ಹೇಗಿತ್ತು ಅಂತ ನೋಡಿ. ಇಲ್ಲಿ ರಾಜ ಅಶೋಕ ಆಳ್ವಿಕೆ ಮಾಡ್ತಿದ್ದಂತಹ ಸಮಯದಲ್ಲಿ ಈ ರೀತಿ ಇತ್ತಂತೆ ನಮ್ಮ ಭಾರತ. ಹಾಗೆ ಇಲ್ಲೊಂದು ಪಿಕ್ಚರ್ ವಾಲಲ್ಲಿ ಭಾರತ ಪಾಕಿಸ್ತಾನಗಳ ಯುದ್ಧಗಳ ಸಮಯದಲ್ಲಿ ತೆಗೆದಂತಹ ಫೋಟೋಗಳನ್ನ ನೋಡ್ಬೋದಿಲ್ಲ. ಇಲ್ಲಿ ಜೇಲಂ ಅನ್ನೋದೊಂದು ನದಿ ಹರಿತಾ ಇದೆ. ಆ ನದಿಯಿಂದ ಆ ಕಡೆ ನೀವೇನು ನೋಡ್ತಾ ಇದ್ದೀರಾ ಅದೆಲ್ಲ ಪಾಕಿಸ್ತಾನ, ಅಂದರೆ POK ಯಲ್ಲಿದ್ದೀವಿ. ಜೇಲಂ ಅನ್ನೋ ನದಿ ಪಕ್ಕದಲ್ಲೇ ಹರಿತಾ ಇದೆ. ಸೊ ಇದು ನಾವು ಬರೋ ದಾರಿ ಉದ್ದಕ್ಕೂ
ಸುಮಾರು ಕಡೆ ನೋಡಿದ್ವಿ. ಅಂದರೆ ಇಲ್ಲೂ ಸಹ ಈ ಒಂದು ಬಾರ್ಡರ್ ಲೈನ್ನ ಈ ಜೇಲಂ ನದಿನ ಡಿವೈಡ್ ಮಾಡ್ತಾ ಇದೆ. ಅಂದರೆ ಈ ನದಿಯಿಂದ ಆ ಕಡೆ ಇರುವಂಥದ್ದೆಲ್ಲ POK, ಈ ಕಡೆ ಇರೋದು ನಮ್ಮ ಭಾರತ. ಸೊ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಂತಹ ಟೈಮಲ್ಲಿ ಇದೆಲ್ಲ ಭಾರತನೇ ಆಗಿತ್ತು. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವಾಗ ವಿಭಜನೆ ಆಯಿತು, ಆಮೇಲೆ ಇಲ್ಲಿ ಈ ರೋಡ್ನ ಕ್ಲೋಸ್ ಮಾಡ್ತಾರೆ. ಕಮಾನ್ ಅಮಾನ್ ಸೇತು ಇದೊಂದು ಎರಡು ದೇಶಗಳ ನಡುವಿನ ಸ್ನೇಹ ಹಾಗೂ ಬಾಂಧವ್ಯದ ಸಂಕೇತವಾಗಿ ಈ ಒಂದು ಸೇತುವೆ ಇದೆ ಅಂತ ಹೇಳಲಾಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಸೇತುವೆನ ಮುಚ್ಚಲಾಗುತ್ತೆ. ಅದಾದಮೇಲೆ ಭೂಕಂಪ ಬಂದು ಸ್ವಲ್ಪ ಎಲ್ಲ ಈ ಬ್ರಿಡ್ಜ್ ಡ್ಯಾಮೇಜ್ ಆಗೋಗಿರುತ್ತೆ. ಮತ್ತೆ ಅದು ರೀಕನ್ಸ್ಟ್ರಕ್ಟ್ ಮಾಡಿ 2005ರಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬಟ್ ಈಗ ಯಾವುದೇ ವೆಹಿಕಲ್ಸ್ಗಳು ಇಲ್ಲಿಂದ ಆ ಕಡೆ ಹೋಗೋಕ್ಕಾಗೋದಿಲ್ಲ, ಕ್ಲೋಸ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಪಾಕಿಸ್ತಾನದ ಫ್ಲಾಗ್ ಕಾಣ್ತಾ ಇದೆ. ಹಾಗೆ ಪಕ್ಕದಲ್ಲಿ ಉರ್ದುವಲ್ಲಿ ಏನೋ ಒಂದು ಸ್ಲೋಗನ್ ಬರೆದಿದ್ದಾರೆ. ಪಾಕಿಸ್ತಾನದ ಆರ್ಮಿಯ ಕ್ಯಾಂಪ್ಗಳು ಕಾಣ್ತಾ ಇದೆ ನೋಡಿ ಅದೆಲ್ಲ. ನಾವಿಲ್ಲಿ ಬರ್ತಿದ್ದಾಗೇ ಆಟೋಮೆಟಿಕ್ ಆಗಿ ನಮ್ಮ ಮೊಬೈಲೆಲ್ಲ ನೋಡಿದ್ರೆ ಟೈಮ್ ಚೇಂಜ್ ಆಗೋಗಿದೆ. ನಮ್ಮ ಟೈಮು ಹಾಗೂ ಪಾಕಿಸ್ತಾನದ ಟೈಮ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. डालेंगे किसी में अपने बर्फ का वैसे बैठो मत भाई तो बैठता ini oh my god, अरे चाय इम्पोर्टेंट है, चाय परमानेंट है, आउट होते रहेगा। एक दुश्मन सामने से दुश्मन देख रहा है। Oh my god. ನೋಡಿ, ಪಾಕಿಸ್ತಾನದ ಸೋಲ್ಜರ್ಗಳು ಫೈರ್ ಮಾಡಿರೋ ಬುಲೆಟ್ ಅಂತ ಡೇಟ್ ಹಾಕಿ ಇಟ್ಟಿದ್ದಾರೆ. भाई लेके आया हूँ, तभी सब करवा रहे थे। ये शुरुआत से प्लान था। अरे मैं डालता हूँ ದಾರಿ ಇದ್ದಕ್ಕೂ ಈ ಪಕ್ಕದಲ್ಲಿ ಹರಿಯುವಂಥ ಜೇಲಂ ನದಿ, ಹಾಗೆ ಬ್ಯೂಟಿಫುಲ್ ವ್ಯಾಲಿಗಳನ್ನ ನೋಡಿಕೊಂಡು, ಸೊ ರೋಡುದ್ದಕ್ಕೂ ನಿಮಗೆ ಈ ಜರ್ನಿ ಮಾಡೋದು ಬೇಜಾರಂತ ಅನ್ಸೋದೇ ಇಲ್ಲ.
बिल्कुल स्लो, किसी को कोई जल्दी नहीं है, ऑफिस उठना है 9 बजे, फिर जाना है 4 बजे वापस आना है, फिर खाना है पीना है, कुछ इतनी मस्त लाइफ है। फिर क्या है वहाँ पे? ಸೊ ಇವತ್ತು ರಾತ್ರಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮ ಫ್ರೆಂಡ್ ವಹೀದ್ ಅವರ ಮನೆಗೆ ಬಂದಿದ್ವಿ. ಒಂದು ಒಳ್ಳೆ ಅಡುಗೆ ಮಾಡಿದರು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. गरम पॉट से गरम ऐसे रहता है। हाँ ऐसे पॉट से मड पॉट। हाँ तो ये वाला उतना गर्म नहीं होगा, यानी सिजर नहीं जाएगा, सिजर जाएगा जब ज़्यादा गर्म हो जाएगा। अभी क्योंकि खाली इसको हम यहाँ तक भर जाते हैं। अच्छा अच्छा। इसको ज़्यादातर लड़ाई में भी यूज़ करते हैं। अच्छा, लड़ाई होती है तो मारते हैं फिर कांटी इस तरह से, लेकिन गर्मी के लिए ये बहुत ज़्यादा यूज़ होता है। किस बैम्बू से नहीं है ना? बैम्बू से नहीं है। ये वो छोटे वो शरबज होते हैं। अच्छा, तो उन्हीं से निकालते हैं उनके। ಹಾಗೆ ಇವ್ರು ಮಾಡ್ಕೊಂಡಿರೋಂಥ ಒಂದು ಜುಗಾಡ್ ನೋಡಿ, ಈ ರೂಮ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ನೋಡಿ ಒಂದು ಮಡ್ ಪಾಟ್ ಒಳಗಡೆ ಕೆಂಡ ಹಾಕಿ ಅದನ್ನೊಂದು ಮರದ ಬುಟ್ಟಿ ಒಳಗಡೆ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಬ್ಲ್ಯಾಂಕೆಟ್ ಒಳಗಡೆ ಇಟ್ಕೊಂಡ್ರೆ ಎಷ್ಟು ಆರಾಮಾಗಿ ಬೆಚ್ಚಗಾಗ್ತಾ ಇದೆ. ಅದರಿಂದ ಹೊಗೆ ಕೂಡ ಬರ್ತಿಲ್ಲ. ಒಂಥರ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಇದನ್ನ. ಚಳಿಗೆ ಒಂದು 2-3 ಬೆಡ್ಶೀಟ್ನ ಹಾಕ್ಕೊಂಡು ಮಲಗಿದ್ಕೆ ಒಳ್ಳೆ ನಿದ್ದೆ ಮಾಡಿದ್ವಿ. ಅಷ್ಟು ಬೇಗ ಬೆಳಗ್ಗೆ 9 ಗಂಟೆ ಆಗೋಗಿದೆ. ಇವ್ರ ಮನೆ ಸುತ್ತ ನೋಡಿ ಹೇಗಿದೆ ಅಂತ. ವಾವ್, ಇಲ್ಲಿರೋ ಹಳ್ಳಿ ಹುಡುಗರು ಇನ್ನೂ ಗೋಲಿ ಆಟ ಆಡ್ತಾ ಇದ್ದಾರೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ವಿ. ಇವಾಗಿನ ಮಕ್ಕಳಿಗೆ ಗೋಲಿ ಬುಗುರಿ ಅಂದರೆ ಏನು ಅಂತಲೇ ನೋಡಿರೋದಿಲ್ಲ ಅವರು. ಇಲ್ಲಿನ ಮಕ್ಕಳು ಈಗಲೂ ಆಡ್ತಾ ಇದ್ದಾರೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ, ಡ್ರೈ ಆಗಿರುವಂಥ ಮರ ಏನಿದೆ, ಅಕ್ರೂಟ್ ಮರಗಳಂತೆ, ಅಂದರೆ ವಾಲ್ನಟ್ ಅಂತೀವಲ್ಲ, ಡ್ರೈ ಫ್ರೂಟ್. ಸೊ ಅದ್ರ ಮರಗಳಂತೆ. ಸೊ ಇವರೆಲ್ಲ ಮನೆ ಪಕ್ಕನೇ ಒಂದು ಆ್ಯಪಲ್ ಗಿಡನೋ ಈ ಥರ ಡ್ರೈ ಫ್ರೂಟ್ ಗಿಡ ಏನಾದ್ರು ಒಂದು ಹಾಕೊಂಡಿರ್ತಾರೆ. ಸೊ ಇವ್ರು ಯಾವುದೂ ಮಾರ್ಕೆಟಿಂದ ಕೊಂಡ್ಕೊಂಬಂದು ತಿನ್ನೋದೇ ಇಲ್ಲ. ಇನ್ನೂ ಹೆಚ್ಚು ಸಮಯ ಈ ಹಳ್ಳಿಲಿ ಕಳಿಬೇಕು ಅಂತ ಅನ್ನಿಸ್ತಾ ಇದೆ. ಹಳ್ಳಿ ವಾತಾವರಣನೇ ಹಾಗೆ ಅಲ್ವಾ. ಇವತ್ತು ನಮ್ಮ ಫ್ಲೈಟ್ ಇದೆ, ವಾಪಸ್ ಮನೆ ಕಡೆ ಹೊರಡಬೇಕು. ಈಗ ಇಲ್ಲಿಂದ ಶ್ರೀನಗರ್ಗೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ ಅಂತೂ ತುಂಬಾ ಮೆಮೊರಬಲ್ ಆಗಿತ್ತು. ಸ್ಕೀ ಆಡೋದನ್ನು ಕಲ್ತ್ಕೊಂಡು ಸ್ನೋ ಮೌಂಟೇನ್ಗಳನ್ನ ತುಂಬ ಹತ್ರದಿಂದ ನೋಡಿ ಸ್ನೋಫಾಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಹೊಸ ಗೆಳೆಯರು ಸಿಕ್ಕಿದ್ರು. ಇಲ್ಲಿರುವಂಥ ಹಳ್ಳಿಗಳನ್ನ ನೋಡೋದಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಯೂನಿವರ್ಸ್. ಹೋಪ್ಫುಲಿ ಮತ್ತೆ ನೆಕ್ಸ್ಟ್ ಇಯರ್ ಸ್ಕೀ ಆಡೋದಕ್ಕೆ ಅಂತ ಹೇಳಿ ಗುಲ್ಮಾರ್ಗ್ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೆಳೆಯರೇ, ನಾನು ನಿಮಗೆ ಬೇರೆ ಜಾಗದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಫ್ ಈಸ್ ಎಂಜಾಯ್.